ಇಷ್ಟೊಂದು ವರದಿ ಆದ ನಂತರ ಅದಕ್ಕೆ ಕೆಲವರು ವಾಪಸ್ ಹೊರ ಎತ್ತುತ್ತಾರೆ, ಅದರಿಂದ ಮತ್ತೆ ಅದನ್ನ ಮತ್ತೆ ಮಾಡಿ ಅಥವಾ ಪರಿಷ್ಕರಣೆ ಮಾಡಿ ಹಿಂಗ ಅನ್ನೋದ್ರಿಂದ ಇದು ಮುಂದೆ ಹೋಗ್ತಾನೆ ಇರುತ್ತೆ. ನಿಮ್ಮ ಒತ್ತಾಯ ನಿಮ್ಮ ಪ್ರಶ್ನೆ ತುಂಡ ಮಾಡಿ ಹೇಳ್ತೀನಿ ನಾನೇ. ಈಗ ಏನಿದೆ ಅದು ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಸರಿ ಇದೆಯೇನೋ ಅಂತ ಪ್ರಶ್ನೆ. ನಾನು ಹೇಳ್ತೀನಿ ಸರಿ ಇದ್ದಿದ್ರೆ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದನ್ನೇ ಉದಾಹರಣೆ ಕೊಟ್ಟಿದ್ದು. ಈಗ ಒಳ ಮೀಸಲಾತಿ ಮಾಡಿರೋದ್ರಿಂದ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅನ್ನೋಂಥದ್ದು ಪ್ರಶ್ನೆ. ಒಳ ಮೀಸಲಾತಿ ಮಾಡಿರೋದ್ರಿಂದ ಅನ್ಯಾಯ ಆಗಿದೆ ಅನ್ನೋಂಥದ್ದು ನಮ್ಮ ವಾದ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ವಿ. 560 ಉದ್ಯೋಗಗಳಲ್ಲಿ 500 ಉದ್ಯೋಗಗಳು ಕೇವಲ ಪ್ರವರ್ಗ 1ಕ್ಕೆ ಹೋದರೆ ಪ್ರವರ್ಗ 3ಕ್ಕೆ ಶೂನ್ಯ ಉದ್ಯೋಗಗಳನ್ನು ನಿರ್ಮಾಣ ಮಾಡಿದರೆ ಯಾವ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಪ್ರಶ್ನೆ. ಇದನ್ನು ಪರಿಷ್ಕರಣೆ ಮಾಡಬೇಕೋ ಬೇಡವೋ ಹೇಳ್ರಿ ವಿಶ್ವಣ್ಣರೇ? ಮಾಡ್ಬೇಕಾ ಬೇಡ? ವಿಜಯಣ್ಣರು ಮಾಡ್ಬೇಕಾ ಬೇಡ? ವಿಜಯ ಕರ್ನಾಟಕ ಮಾಡ್ಬೇಕಾ ಬೇಡ? ಈ ಪ್ರಶ್ನೆ ಅಷ್ಟೇ ನಮ್ದು. ಅಂದ್ರೆ ಈಗ ಒಳ ಮೀಸಲಾತಿ ಮಾಡೋದೇ ಬೇಡ ಅಂತ ನಿಮ್ಮ ವಾದನ ಯಾವುದು ಇಲ್ಲ? ಈಗ ಒಳ ಮೀಸಲಾತಿ ಈಗ ನೀವು ಸರ್ಕಾರ ತೆಗೆದುಕೊಳ್ಳುವ ನ್ಯಾಯ ಸಾರ್ವಜನಿಕರಿಗೆ ನ್ಯಾಯ ಅನಿಸಿದ್ರೆ ಅದು ಅಂಗೀಕಾರ ಆಗಲಿ. ಸರ್ಕಾರ ತೆಗೆದುಕೊಳ್ಳುವಂತ ನ್ಯಾಯ ಪದ್ಧತಿ ಸಾರ್ವಜನಿಕರಿಗೆ ಅದು ಅನ್ಯಾಯ ಅನಿಸುತ್ತೆ, ತಿರಸ್ಕಾರ ಮಾಡಲಿ. ಅಲ್ಲ, ನೀವು ಹೇಳಿದ್ರಿ ಈಗ ಹೆಂಗಿದೆಯೋ ಹಂಗೆ ನಡೀಲಿ ಅಂತ. ಈಗ 18% ಜನ ನಾವಿದ್ದೀವಿ, SC STಗಳು 24% ಇದ್ದೀವಿ. ಸೊ ಇನ್ನೂ 32%, 76% ಜನ ಇದ್ದಾರೆ. ಸೊ ನಮ್ಮಿಂದ ಅವ್ರಿಗೆ ಯಾರಿಗೂ ತೊಂದರೆ ಆಗೋದು ಬೇಡಲ್ವಾ? ಸೊ ಪ್ರಕ್ರಿಯೆಗಳು ನಡೀತಾ ಇರಲಿ. ಅದರಲ್ಲೂ ಕೂಡ ನಮ್ಮ ಹುಡುಗರು ಆಯ್ಕೆ ಆಗೇ ಆಗ್ತಾರಲ್ಲ, ನಿಲ್ಸೋದು ಬೇಡ ಅಂತೇಳಿ. ನಮ್ಮ ಒಳ ಜಗಳದಲ್ಲಿ ಇತರರಿಗೆ ತೊಂದರೆ ಆಗೋದು ಬೇಡ. ಈಗಾಗಲೇ 3 ವರ್ಷನೋ 6 ವರ್ಷನೋ ಒಂದು ನೇಮಕಾತಿಗಳು ಆಗಿಲ್ಲ ಅನ್ನೋಂಥದ್ದು. ಸೊ ಯಾರೋ ಒಬ್ರು ಹೊಟ್ಟೆಪಾಡು ನಡೆಯುತ್ತೆ, ಒಬ್ಬರು ಜೀವನ ಬೆಳಗುತ್ತೆ ಅಂದ್ರೆ ಅದಕ್ಕೆ ತೊಂದರೆ ಕೊಡೋದು ಬೇಡ. ಈಗ ಸದ್ಯದ ಮಟ್ಟಿಗೆ ಒಳ ಮೀಸಲಾತಿ ಅಪ್ಲೈ ಮಾಡದೇ ನೇಮಕಾತಿಗಳು ನಡೀಲಿ, ಯಥಾವತ್ತ ಮೇಲೆ ಒಳ ಮೀಸಲಾತಿ ಮಾಡ್ಲಿ. ಅದೇ ಒಳ ಮೀಸಲಾತಿ ವರದಿನ ಈಗ ಬೇಗ ಅದು ಮರು ವರದಿ ಮಾಡಿ ಅದನ್ನ ಅಂಗೀಕರಿಸಬೇಕು ಅನ್ನೋದಕ್ಕೆ ನಿಮ್ಮ ಒತ್ತಾಯ ಏನು ಅಂತ ಸರ್ಕಾರ? ನೀವು ಸಮೀಕ್ಷೆ ನಿಮಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೇಳಿದೆ, ಹಿಂದುಳಿಕೆ ದತ್ತಾಂಶವನ್ನ ಪಡೆದುಕೊಂಡು ಮಾಡಿ ಅಂತೇಳಿ. ಸೊ ನಿಮ್ಗೆ ಹಿಂದುಳಿಕೆ ದತ್ತಾಂಶ ಸರಿ ನಿಲ್ದಿದ್ದಾಗ ಯಾವ ಆಧಾರ ತಗೊಳ್ತೀರಾ? ನಿಮ್ಮ ಸರ್ವೆ ಅಂಕಿಅಂಶನೇ ಲೋಪದಿಂದ ಕೂಡಿದಾಗ ಯಾವ ಮಾನದಂಡ ತಗೊಳ್ತೀರಾ? ಈಗ ನಾವೊಂದು ಕ್ಯಾಬಿನೆಟ್ ಅನ್ಕೊಳ್ಳೋಣ, ನೀನೊಂದು 4 ತಗೋ, ನಾನೊಂದು 5 ತಗೊಳ್ತೇನೆ ಅಂತ, ಅದು ಕೋರ್ಟಿಗೆ ಹೋಗುತ್ತೆ. ಸೊ ಕೋರ್ಟಲ್ಲಿ ಹೇಳ್ತೀವಿ ಯಾವ ಮಾನದಂಡ ಹಿಡ್ಕೊಂಡು ಇದನ್ನು ನೀವು ನಿರ್ಣಯ ಮಾಡಿದ್ರಿ ಅಂತ ಕೇಳ್ತೇವೆ. ಸೊ ನೀವು ಒಂದು ಮೀಟಿಂಗ್ ಮಾಡ್ಕೊಂಡಾಗ ಹೇಳ್ಬೇಕಲ್ಲ. ಸೊ ನಾವು ಮತ್ತೆ ಕೋರ್ಟಿಗೆ ಹೋಗೋದು ಬೇಡ, ಸರಿಯಾಗಿ ದತ್ತಾಂಶ ತೆಗೆದುಕೊಂಡು ಮಾಡಿ ಅಂತ ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಆದೇಶ ನೀವು ತಿರಸ್ಕಾರ ಮಾಡೋಕ್ಕಲ್ಲ, ನಾವು ತಿರಸ್ಕಾರ ಮಾಡೋಕ್ಕಲ್ಲ. ಆದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಸರಿಯಾಗಿ ಪಾಲನೆ ಮಾಡಬೇಕಲ್ಲ, ಆ ಪಾಲನೆ ಮಾಡಲಿಕ್ಕೆ ಸಮಯ ತೆಗೆದುಕೊಂಡು ಸರಿಯಾಗಿ ಮಾಡಿ ಅಂತ ಹೇಳುವಂತ. ಈಗ 24ರಂದು ನಡೀತಾ ಇರೋದು ಒಂದು ದಿನದ ಪ್ರತಿಭಟನೆ ಅಥವಾ ನಿರ್ದಿಷ್ಟ? ಇಲ್ಲ, ಅದು ಒಂದು ದಿನದ ಪ್ರತಿಭಟನೆ. 27ಕ್ಕೆ ಕ್ಯಾಬಿನೆಟ್ ಆಗುತ್ತೆ. ಅದು ನೋಡಿಕೊಂಡು ಮುಂದಿನ ರೂಪರೇಷೆಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ತಾನೆ. ಇವಾಗ ಒಂದು ವಾರ ಹಿಂದೆ, ಒಂದು 10 days ಹಿಂದೆ ಮಾನ್ಯ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಒಂದು ಹೇಳಿದ್ದಾರೆ, ವಿಧಾನಸೌಧದಲ್ಲಿ ಒಳ ಮೀಸಲಾತಿನೇ ಜಾರಿಗೆ ಬಂದಿಲ್ಲ ಅಂತ ಒಂದು ಹೇಳಿದ್ರು ಸರ್. ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ನಾನು ಕೇಳಿಸ್ಕೊಂಡಿಲ್ಲ, ಸ್ಪಷ್ಟವಾಗಿ ಹೇಳಕ್ಕೆ ಸಾಧ್ಯನಾ? ಅಂದರೆ ಒಳ ಮೀಸಲಾತಿ ವಿಧಾನಸೌಧ ಇದೆಯಲ್ಲ, ಕನ್ಯಸ್ ಹುದ್ದೆಗಳಿದಾವಲ್ಲ, ಅಲ್ಲೇ ಕೂಡ ಅದು ಅನುಷ್ಠಾನಕ್ಕೆ ಬಂದಿಲ್ಲ ಅಂತ ಅವ್ರು ಹೇಳಿದರು. ಅಂದ್ರೆ ಯಾವ ಅರ್ಥ? ಅಂದರೆ ಅಲ್ಲಿರುವಂತಹ ಕಾರ್ಯಾಂಗನೋ, ಅಲ್ಲಿರುವಂತಹ ಶಾಸಕಾಂಗನೋ, ಆಡಳಿತದಲ್ಲಿ ಕಾರ್ಯಾಂಗದಲ್ಲಿ ಒಳ ಮೀಸಲಾತಿ ಸರ್ಕಾರ ಏನು ಮಾಡ್ತಾ ಇಲ್ಲ. ಈಗಿನ ಸರ್ಕಾರ ಫಸ್ಟ್ ಆಫ್ ಆಲ್ ವಿಧಾನಸೌಧದಲ್ಲಿ ಜಾರಿಗೆ ತಂದಿಲ್ಲ ಅಂತ ಹೇಳಿದ್ರು. ಅದು ಕಾರ್ಯಾಂಗದ ವ್ಯಾಪ್ತಿ ಅಂದ್ರೆ ಈಗ ಹೊಸ ಪ್ರಕ್ರಿಯೆ, ಪೋಸ್ಟ್ಗಳು ತುಂಬಿಕೊಳ್ಬೇಕು. ಸೊ ಅದಾದ್ಮೇಲೆ ಅದೆಲ್ಲ ನಡೆಯುವಂಥದ್ದಲ್ಲ, ಪ್ರೋಸೆಸ್. ಇನ್ನು ಈಗ BJP ಇತ್ತು ಕೆಲಸ ಅದು. ನಮ್ಮ ಸಭೆಯನ್ನು ಕುರಿತು ರಾಘವೇಂದ್ರ ನಾಯಕರು ಮತ್ತು ಅನಂತ ನಾಯಕರು ಒಂದು 2 ನಿಮಿಷದಲ್ಲಿ ಇರ್ತಾರೆ. ತಮ್ಮೆಲ್ಲರಿಗೂ ಶರಣಾರ್ಥಿ. ಸ್ವಲ್ಪ ಬಿಟ್ಟಂತ ಈ ಹಿಂದೆ ಬೋವಿ, ಬಂಜಾರ, ಕೊರಮ, ಕೊರಚ, ಸೂಕ್ಷ್ಮಾತಿ ಸೂಕ್ಷ್ಮ ಪರಿಶಿಷ್ಟ ಜಾತಿಗಳು ಕೂಡಿ ಸದಾಶಿವ ಆಯೋಗವನ್ನು ತಿರಸ್ಕರಿಸುವಂತೆ ಹಾಗೂ ರದ್ದುಗೊಳಿಸುವಂತೆ ಹೋರಾಟವನ್ನು ಮಾಡಿದ್ವಿ. ಸಿದ್ದರಾಮಯ್ಯ ಸರ್ಕಾರ ಹಾಗೂ ಬೊಮ್ಮಾಯಿ ಸರ್ಕಾರ ಇದ್ದಾಗ ಬೃಹತ್ತಾಗಿರುವಂಥ ಹೋರಾಟಗಳನ್ನು ಹಮ್ಮಿಕೊಂಡಾಗ ಭಾಜಪ ಸರ್ಕಾರ ಅದನ್ನು ರದ್ದುಗೊಳಿಸಿತ್ತು. ಕಾಲಕ್ರಮೇಣ
ಸುಪ್ರೀಂ ಕೋರ್ಟಿನ 5 ನ್ಯಾಯಾಧೀಶರ ಜಡ್ಜ್ಮೆಂಟನ್ನು ಮತ್ತೆ 7 ಜನ ನ್ಯಾಯಾಧೀಶರ ಜಡ್ಜ್ಮೆಂಟು ಒಳ ಮೀಸಲಾತಿ ಪರವಾಗಿ ತೀರ್ಪು ಬಂದಿರುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರಗಳು ಅವಶ್ಯಕತೆ ಬಿದ್ದಲ್ಲಿ ಮಾಡಬಹುದು ಎನ್ನುವಂತಹ ಆದೇಶವನ್ನು ನೀಡಿರುವ ಕಾರಣ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಮಾಡುವ ಹಿನ್ನೆಲೆಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸುವ ದೃಷ್ಟಿಕೋನದಿಂದ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿತ್ತು. ರಚನೆಯ ನಂತರದಲ್ಲಿ ವರದಿಯನ್ನು ಸರ್ಕಾರಕ್ಕೆ ನೀಡುವ ಪ್ರಕ್ರಿಯೆ ನಡೆದು ಬಂದಿದೆ. ನಾಗಮೋಹನ್ ದಾಸ್ ಆಯೋಗ ರಚನೆ ಆದಾಗ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ನಡೀತಾ ಇಲ್ಲ ಅನ್ನೋಂಥದ್ದನ್ನು ಹಲವಾರು ಸಂಘಟನೆಗಳು ಸ್ವತಃ ಜಸ್ಟಿಸ್ ಅವರಿಗೆ ಭೇಟಿ ಮಾಡಿ ಅದರ ಲೋಪದೋಷಗಳನ್ನು ತಿಳಿಯಪಡಿಸ್ತಾ ಬಂದಿತ್ತು. ಆ ಲೋಪದೋಷಗಳು ಸರಿಪಡಿಸ್ತಾ ಇಲ್ಲ ಅಂತಂದಾಗ ಸ್ವತಃ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಭೇಟಿ ಮಾಡಿ ಸರಿಪಡಿಸಲಿಕ್ಕೆ ತಿಳಿಸಲಾಗಿತ್ತು. ಆದಾಗ್ಯೂ ಕೂಡ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದ ವರದಿ ಅಪೂರ್ಣತೆಯಿಂದ ವರದಿ ಸರ್ಕಾರಕ್ಕೆ ಅಂಗೀಕಾರವನ್ನು ಮಾಡಲಿಕ್ಕೆ ಅವರು ಸರ್ಕಾರಕ್ಕೆ ವರದಿಯನ್ನು ನೀಡಿರ್ತಾರೆ. ಅಪೂರ್ಣಗೊಂಡಂತಹ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಒಮ್ಮೆ ಹೊಳಹೊಕ್ಕು ನೋಡಿದಾಗ ಬೋವಿ, ಬಂಜಾರ, ಕೊರಮ, ಕೊರಚ ಹಾಗೂ ಸೂಕ್ಷ್ಮ ಜಾತಿಗಳು, ಪರಿಶಿಷ್ಟ ಜಾತಿಯಲ್ಲಿ ಏನಿದ್ದಾವೆ ಅಲೆಮಾರಿ ಜಾತಿಗಳು, ಇವು ಅತ್ಯಂತ ಹಿಂದುಳಿಕೆಯಲ್ಲಿ ಹೆಚ್ಚಾಗಿ ಕಂಡು ಬಂದಿದೆ ಅಂತ ಹೇಳ್ತಾರೆ. ಪ್ರಗತಿಯನ್ನು ನೋಡಿದಾಗ ಈ ಸಮುದಾಯಗಳು ಸ್ವತಃ ಆಯೋಗ ಏನು 26 ಕೋಷ್ಟಕಗಳನ್ನು ಮಾಡಿತ್ತೋ ಆ 26 ಕೋಷ್ಟಕಗಳಲ್ಲಿ 19 ಕೋಷ್ಟಕಗಳಲ್ಲಿ ಹಿಂದುಳಿಕೆಯನ್ನು ಸ್ವತಃ ಆಯೋಗ ವರದಿಯನ್ನು ಕೊಟ್ಟಿದೆ. ಅರ್ಥಾತ್ ಈ ಸಮುದಾಯಗಳು ಭಾಳಷ್ಟು ವರ್ಗಗಳಲ್ಲಿ, ಭಾಳಷ್ಟು ಆಯಾಮಗಳಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಹಿಂದುಳಿಕೆಯನ್ನು ಆಯೋಗ ಸರ್ಕಾರಕ್ಕೆ ವರದಿಯನ್ನು ಮಂಡನೆ ಮಾಡಿತ್ತು. ಹಾಗೂ ಈ ಜನಸಂಖ್ಯೆಯ ಚರ್ಚೆಯನ್ನು ಮಾಡಿದಾಗ ಒಂದು ಕಡೆ ಉಲ್ಲೇಖವನ್ನು ಮಾಡ್ತಾರೆ, ಬೇಡ ಜಂಗಮ ಅನ್ನುವಂತಹದ್ದು ಪ್ರಾಕೃತಿಕ ಸಹಜ ಜನಸಂಖ್ಯೆ ಏರಿಕೆ ಆಗಿಲ್ಲ, ಇದು ವ್ಯತ್ಯಾಸ ಆಗಿದೆ, ಇದು ಇಷ್ಟೊಂದು ಜನಸಂಖ್ಯೆ ಇರೋದಿಲ್ಲ ಅಂತೇಳಿ 3 ಲಕ್ಷ ಜನಸಂಖ್ಯೆ ಇರೋದನ್ನು 2011ರ ಜನಸಂಖ್ಯೆಯ ಒಂದು ಗಣತಿಯನ್ನು ತೆಗೆದುಕೊಂಡು 2025ಗೆ ಎಷ್ಟು ಪ್ರಾಕೃತಿಕವಾಗಿರುವಂತಹ ಜನಸಂಖ್ಯೆ ಇರ್ಬೋದು ಅಂತೇಳಿ ಬದಲಾಯಿಸಿ ಸರ್ಕಾರಕ್ಕೆ ವರದಿನ ಕೊಟ್ಟಿರ್ತಾರೆ. ಆ ರೀತಿಯಾಗಿ ಹೆಚ್ಚಾಗಿರುವ ಜನಸಂಖ್ಯೆನ ಕಡಿಮೆ ತೋರಿಸಲಿಕ್ಕೆ ಅವರು ತಾಂತ್ರಿಕ ವಿಚಾರಗಳನ್ನು ಪ್ರಸ್ತುತಪಡಿಸಿದಾಗ ಬೋವಿ ಸಮುದಾಯದ ಜನಸಂಖ್ಯೆ, ಬಂಜಾರ ಸಮುದಾಯದ ಜನಸಂಖ್ಯೆ, ಕೊರಮ ಕೊರಚ ಸಮುದಾಯಗಳ ಜನಸಂಖ್ಯೆ, ಅಲೆಮಾರಿಗಳ ಜನಸಂಖ್ಯೆ ಸರಿಯಾದ ರೀತಿಯಲ್ಲಿ ಆಯೋಗ ಗಣತಿನ ಮಾಡಿಲ್ಲ ಅಂತೇಳಿ ಸರ್ಕಾರಕ್ಕೆ ಆಯೋಗಕ್ಕೆ ವರದಿನ ಒಂದು ವಿಚಾರವನ್ನು ಮುಟ್ಟಿಸುವಂಥ ಕೆಲಸ ಆಗಿತ್ತು. ಉದಾಹರಣೆಗೆ ಬೋವಿ ಸಮುದಾಯ ಸುಮಾರು 11,60,000 2011ರ ಜನಸಂಖ್ಯೆಯಲ್ಲಿ ಕಂಡು ಬಂತು ಅಂತಂದರೆ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಕೇವಲ 10,000 ಜನಸಂಖ್ಯೆ ಏರಿಕೆ ಆಗಿದೆ ಅನ್ನೋಂಥದ್ದನ್ನು ವರದಿಯಲ್ಲಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಪುರುಷ ಗಣತಿ 10,000 ಕಡಿಮೆ ಅನ್ನೋಂಥದ್ದನ್ನು ವರದಿಯನ್ನು ತೋರಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಆಯೋಗದಲ್ಲಿ ಸರಿಯಾದ ರೀತಿಯಲ್ಲಿ ಜನಸಂಖ್ಯೆ ವರದಿ ಆಗಿಲ್ಲ ಅನ್ನೋಂಥದ್ದನ್ನು ನಾವು ಸರ್ಕಾರಕ್ಕೆ ಮನಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ವಿ. ಅದಾಗಿಯೂ ಕೂಡ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಅಂತೇಳಿ ಮಾಡಿ ಬೋವಿ, ಬಂಜಾರ, ಕೊರಮ, ಕೊರಚ ಹಾಗೂ 59 ಸೂಕ್ಷ್ಮಾತಿ ಸೂಕ್ಷ್ಮ ಜಾತಿಗಳು ಅಥವಾ ಅಲೆಮಾರಿ ಜಾತಿಗಳನ್ನು ಒಂದು ಗುಂಪನ್ನು ಮಾಡ್ತಾರೆ. ಇದು ಜನಸಂಖ್ಯೆ ಅನುಗುಣವಾಗಿ ಈ ಸಮುದಾಯಗಳಿಗೆ ಪೂರಕವಾಗಿರುವಂತಹ ಶೇಕಡಾವಾರು ಹಂಚಿಕೆ ಆಗಿಲ್ಲ ಅನ್ನೋಂಥದ್ದು ಆವತ್ತಿನ ದಿನದಿಂದ ಇವತ್ತರೂ ಕೂಡ ನಾವು ಹೇಳ್ಕೊಂಡು ಬರ್ತಾ ಇದ್ವಿ. ಅದಾಗಿಯೂ ಕೂಡ ಏನು ರೋಸ್ಟರ್ಗಳನ್ನು ಒಳ ಮೀಸಲಾತಿಯನ್ನು ಮಾಡಿ ರೋಸ್ಟರ್ಗಳನ್ನು ಮಾಡಿದರೆ
ಈ ರೋಸ್ಟರ್ ಅತ್ಯಂತ ಅವೈಜ್ಞಾನಿಕತೆಯಿಂದ ಕೂಡಿದೆ ಅನ್ನುವಂತಹದ್ದು. ಅತ್ಯಂತ ಅವೈಜ್ಞಾನಿಕತೆಯಿಂದ ಕೂಡಿದಂತಹ ರೋಸ್ಟರ್ ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ, ಕಳೆದ ಸರ್ಕಾರ ಒಳ ಮೀಸಲಾತಿ ಪ್ರವರ್ಗಗಳನ್ನು ಸೃಜಿಸಿಬಿಟ್ಟು ಏನು 560 ಪೋಸ್ಟ್ಗಳನ್ನು ಈಗ ತುಂಬಿಕೊಂಡಿದೆ. ಆ 560 ಪೋಸ್ಟ್ಗಳಲ್ಲಿ ಕೇವಲ ಒಂದು ವರ್ಗಕ್ಕೆ, ಕೇವಲ ಒಂದು ಪ್ರವರ್ಗ, ಒಂದು ಹೀಗೆ 500 ಸರಿಸುಮಾರು ಹುದ್ದೆಗಳು ಅವರ ಪಾಲಾಗಿರುವಂತಹದ್ದು. ಇನ್ನು 60 ಹುದ್ದೆಗಳಲ್ಲಿ ಕೆಟಗರಿ ಸಿಗೆ, ಪ್ರವರ್ಗ ಸಿಗೆ ಶೂನ್ಯ ಒಂದು ಹುದ್ದೆಗಳನ್ನು ನೀಡಿರುವಂತಹದ್ದು ಈ ಮೇಲ್ನೋಟಕ್ಕೆ ಅಂಕಿಅಂಶ, ಸರ್ಕಾರದ ಅಂಕಿಅಂಶ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿಯ ದೃಷ್ಟಿಕೋನ ವೈಫಲ್ಯತೆಯಿಂದ ಕೂಡಿದೆ ಅನ್ನುವಂತಹದ್ದು, ಒಳ ಮೀಸಲಾತಿಯ ರೂಪರೇಷೆಗಳು ಅತ್ಯಂತ ಅವೈಜ್ಞಾನಿಕತೆಯಿಂದ ಕೂಡಿರುವಂತಹದ್ದು. ಪ್ರವರ್ಗಗಳು ಏನು ಸೃಜಿಸಿದರೆ, ರೋಸ್ಟರ್ ಬಿಂದುಗಳು ಏನು ಮಾಡಿದರೆ, ಇದು ಅತ್ಯಂತ ಪ್ರಗತಿ ಹೊಂದುವಂತಹ ಸಮಾಜವನ್ನ ತುಳಿಯುವಂತಹ ಪ್ರಯತ್ನ ಸ್ವತಃ ಸರ್ಕಾರವೇ ಮಾಡ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ರೋಸ್ಟರ್ ಬಿಂದಿನಲ್ಲಿ ಈ ಹಿಂದೆ SC ಸಮುದಾಯಗಳಿಗೆ ಮೇಲ್ಪಂಕ್ತಿ ಹಾಕಿ ಕೊಡ್ತಾ ಇದ್ರು. ಮೇಲ್ಪಂಕ್ತಿಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಸಮುದಾಯಗಳು ಮುಂದೆ ಬರಬೇಕನ್ನಂತಹ ಆಲೋಚನೆ ಇತ್ತು. ಈಗೇನಾಗಿದೆ, ಪ್ರವರ್ಗ ಸಿಗೆ ರೋಸ್ಟರ್ ಬಿಂದು 15 ಸೃಜಿಸಲಾಗಿದೆ. 15 ಅಂತಂದ್ರೆ ಪ್ರವರ್ಗ SC ಪ್ರವರ್ಗ ಎ, SC ಪ್ರವರ್ಗ ಬಿ ಹಾಗೂ ಕೆಟಗರಿ ಹಿಂದುಳಿದ ಸಮುದಾಯಗಳು ಆಗಿ ತದನಂತರ 14 ಕೆಟಗರಿಗಳು ಬೇರೆ ಬೇರೆ ಸಮುದಾಯಗಳು ಆದ ನಂತರದಲ್ಲಿ ಪ್ರವರ್ಗ ಸಿ ಬರುತ್ತೆ. ಅರ್ಥಾತ್ ಈ ಪ್ರವರ್ಗ ಸಿ ರೋಸ್ಟರ್ ಬಿಂದು 15 ಬರೋಷ್ಟೊತ್ತಿಗೆ 1 ತಲೆಮಾರುಗಳು ಹುರುಳೋಗ್ತವೆ, 2 ತಲೆಮಾರುಗಳು ಹುರುಳೋಗ್ತವೆ. ಅರ್ಥಾತ್ ಈ ಸಮುದಾಯಗಳನ್ನ ವ್ಯವಸ್ಥಿತವಾಗಿ ಕಡಿಮೆ ಅಂದ್ರೆ ಕೂಡ 30 ವರ್ಷಗಳಿಂದ 60 ವರ್ಷ ತನಕ ಹಿಂದುಳಿಯುವಿಕೆ ಆಗುವಾಗೆ ನೋಡ್ಕೊಳ್ಳುವಂತಹದ್ದು ಎಲ್ಲೋ ಒಂದು ಕಡೆ ಷಡ್ಯಂತ್ರ ಕಾರ್ಯಾಂಗದಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಪಟ್ಟಭದ್ರ ಹಿತಾಸಕ್ತರ ಕೈಯಲ್ಲಿ ಈ ವ್ಯವಸ್ಥೆ ಅಧಿಕಾರಿಗಳ ಆಯಕಟ್ಟಿನ ಜಾಗ ಇರೋದ್ರಿಂದ ಸರ್ಕಾರದ ಗಮನಕ್ಕೆ ಇದು ಬಂದಿರುತ್ತಿಲ್ಲೋ, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರುತ್ತೋ ಇಲ್ಲೋ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ಒಂದು ಮನವರಿಕೆ ಮಾಡುವ ವಿಚಾರವನ್ನು ಇಟ್ಕೊಂಡಿದ್ದೇವೆ. ತದನಂತರದಲ್ಲಿ ಪರಿಶಿಷ್ಟ ಜಾತಿಗೆ ಏನು ಶೇಕಡ 17% ಮೀಸಲಾತಿ ಇತ್ತು, 15+2 ಏರಿಕೆಯನ್ನು ಮಾಡಿತ್ತು. ಪರಿಶಿಷ್ಟ ಪಂಗಡಕ್ಕೆ 3+4 ಏರಿಕೆ ಮಾಡಿತ್ತು. ಅದನ್ನ ಶೆಡ್ಯೂಲ್ 9 ಹಾಕೋದ್ರ ಮೂಲಕ ಒತ್ತಡವನ್ನು ತಂದು ಈ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಮುಂದೆ ಬರಬೇಕಂತಹ ಒತ್ತಾಯವನ್ನು ಮಾಡುವ ಹಿನ್ನೆಲೆಯಲ್ಲಿ ಹಾಗೂ SCP DSP ಯೋಜನೆಯ ಅನುದಾನವನ್ನ ಏನು ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಮೊದಲ ಅವಧಿಯಲ್ಲಿ ಈ ಹಿಂದೆ ಮುಖ್ಯಮಂತ್ರಿಗಳಾದಾಗ ಈ ಹಣವನ್ನು ವರ್ಗಾವಣೆ ಯಾವುದೇ ಕಾರಣಕ್ಕೂ ಬೇರೆಕ್ಕೆ ಮಾಡಬಾರ್ದಂತಿತ್ತು. ಬೇರೆ ಬೇರೆ ಕಾರಣಗಳಿಗೆ ಈ ಅನುದಾನವನ್ನು ಬಳಕೆಯನ್ನು ಮಾಡದೆ ನೇರವಾಗಿ ಈ ಸಮುದಾಯಗಳ ಅಭಿವೃದ್ಧಿಗೆ ಪೂರ್ಣ ಪ್ರಮಾಣದ ಬಡ್ಜೆಟ್ ಅನ್ನು ಬಳಸಬೇಕಂತ ಒತ್ತಾಯವನ್ನು ಮಾಡುವ ಹಿನ್ನೆಲೆಯಲ್ಲಿ ಹಾಗೂ ಅನೇಕ ಸಮುದಾಯ ಪರಿಶಿಷ್ಟ ಜಾತಿಯ ನಿಗಮಗಳಾಗಿದ್ದಾವೆ. ಆ ನಿಗಮಕ್ಕೆ ಏನು ಜನಸಂಖ್ಯಾವಾರು ಬಡ್ಜೆಟ್ ಅನ್ನ ನೀವು ಮೀಸಲಿಟ್ಟಿದ್ದೀರಾ, ಶೇಕಡ 24% ಮೀಸಲಿಟ್ಟಿದ್ದೀರಾ. ಹಾಗೆಯೇ ಆ ಜನಸಂಖ್ಯಾವಾರ ಆ ಮೀಸಲು ಇಟ್ಟಂತ ಅನುದಾನವನ್ನ ನೇರವಾಗಿ ಆ ನಿಗಮಗಳಿಗೆ ನೀಡೋದ್ರ ಮೂಲಕವಾಗಿ ಸಮುದಾಯಕ್ಕೆ ಅತಿ ದೊಡ್ಡ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಬೇಕು ಅನ್ನುವಂತಹ ಒತ್ತಡವನ್ನು ಹಾಕುವ ಹಿನ್ನೆಲೆಯಲ್ಲಿ ನಾವು ಮಾರ್ಚ್ 24 ಮಂಗಳವಾರ 2026 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಒಂದು ಪ್ರತಿಭಟನಾ ಸಮಾವೇಶನ ಹಮ್ಮಿಕೊಳ್ತಾ ಇದ್ದೇವೆ. ಸರ್ಕಾರ ನಮ್ಮ ಮನವಿಗೆ ಹೋಗೊಟ್ಟು ಒಳ ಮೀಸಲಾತಿ ವಿಚಾರವಾಗಿ ಕುಲಂಕುಷವಾಗಿ ಚರ್ಚಿಸಬೇಕಾಗತ್ತೆ. 101 ಸಮುದಾಯಗಳು ಪರಿಶಿಷ್ಟ ಜಾತಿಯಲ್ಲಿ ಬರ್ತವೆ. 101 ಸಮುದಾಯದ ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿ ಆ ಸಮುದಾಯದ ಆಹ್ವಾನಗಳನ್ನು ಸ್ವೀಕರಿಸಿ ಆ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವ ಹಿನ್ನೆಲೆಯಲ್ಲಿ, ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂಥ ಹಿನ್ನೆಲೆಯಲ್ಲಿ ಪರಿಪಕ್ವವಾಗಿರುವಂತಹ ದೃಢ ನಿರ್ಧಾರವನ್ನ ಅವರು ತೆಗೆದುಕೊಳ್ಬೇಕನ್ನಂತ ವಿಚಾರವನ್ನು ಹೇಳ್ತಾ ಇದ್ದೇವೆ. ಈಗಾಗಲೇ 56,000 ಉದ್ಯೋಗಗಳನ್ನ ಏನು ತುಂಬ್ಕೊಬೇಕಂತಿದ್ದಾರೆ, ಸದ್ಯಕ್ಕೆ ಯಾವುದೇ ಒಳ ಮೀಸಲಾತಿ ಇಲ್ಲದೆ ತುಂಬಿಕೊಳ್ಬೇಕಂತಿದ್ರೆ ಅದನ್ನು ಶೀಘ್ರವಾಗಿ ಹಳೆ ಮೀಸಲು ನಿಯಮದಂತೆ ತುಂಬಿಕೊಳ್ಬೇಕನ್ನಂತ ವಿಚಾರದಲ್ಲಿ ಒತ್ತಡವನ್ನು ಕೂಡ ಸರ್ಕಾರಕ್ಕೆ ಮಾಡುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಸಮುದಾಯಗಳಿಗೆ ಸಮಾನವಾಗಿ ಕಾಣುವ ದೃಷ್ಟಿಕೋನವನ್ನು ಸರ್ಕಾರ ಹೊಂದಬೇಕಾಗಿದೆ. ಮಲತಾಯಿ ಧೋರಣೆಯನ್ನ ಹೋರಬಾರ್ದು, ತೋರಿಸಬಾರ್ದು ಅನ್ನುವಂಥದ್ದು ವಿಚಾರವನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ಒತ್ತಡ ತರುವ ಹಿನ್ನೆಲೆಯಲ್ಲಿ ಮಾರ್ಚ್ 24 ಬೃಹತ್ ಪ್ರತಿಭಟನಾ ಸಮಾವೇಶ ಬೆಂಗಳೂರು ಚಲೋಗೆ ಕರೆಯನ್ನು ಕೊಟ್ಟಿದ್ದೇವೆ. ಭಾಗಶಃ ನಮ್ಗೆ ಈಗಾಗಲೇ ಮಾಹಿತಿ ಬಂದಿರೋ ಪ್ರಕಾರ
ಸ್ವಯಂ ಪ್ರೇರಿತವಾಗಿ ಸಾವಿರಾರು ಜನ ಇಲ್ಲಿ ಭಾಗವಹಿಸಬಹುದಾಗಿದೆ. ಬರುವಂತಹ ಜನರು ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಸರ್ಕಾರಕ್ಕೆ ನಮ್ಮ ಶಕ್ತಿಯನ್ನು ತೋರಿಸೋದ್ರ ಮೂಲಕವಾಗಿ ನಮ್ಮ ಬೇಡಿಕೆಗಳನ್ನು ನೀಡೋಣ ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಎಲ್ಲ ರಾಜ್ಯದಿಂದ ಬರ್ತಾರೆ ಸ್ವಾಮಿ ಅವರು? ರಾಜ್ಯದ ಪ್ರತಿ ಜಿಲ್ಲೆಯಿಂದ ಭಾಗವಹಿಸ್ತಾ ಇದ್ದಾರೆ. ಎಷ್ಟು ಜನ ಬರ್ಬೋದು? ಪರ್ಟಿಕ್ಯುಲರ್ ಹೇಳಿಲ್ಲ, ಬರೀ ಸಾವಿರಾರು ಜನ ಅಂದ್ರೆ ಎಷ್ಟು ಸಾವಿರ ಜನ ಬರ್ಬೋದು? ಸರಿಸುಮಾರು 1 ಲಕ್ಷದವರೆಗೂ ಕೂಡ ಜನ ಸೇರಬಹುದು ಅನ್ನುವಂಥ ಅಂದಾಜಿದೆ. ಫ್ರೀಡಂ ಪಾರ್ಕ್ನಲ್ಲಿ ಅದಕ್ಕೆ ವ್ಯವಸ್ಥೆನ ಪೊಲೀಸ್ ಇಲಾಖೆನೂ ಕೂಡ ನೋಡ್ಕೊಳ್ತಾ ಇದೆ. ಸ್ವಲ್ಪ ಹಿಂದೆ ಬನ್ನಿ ನೀವು. ಇಲ್ಲ ಒಂದೊಂದು ಮಾತಾಡಿ. ಸಿಎಂ ಅವರಿಗೆ ಇದ್ರ ಬಗ್ಗೆ ನೀವು ಏನು ಆಯೋಗ ನೀಡುವಂತ ವರದಿ ಬಗ್ಗೆ ಲೋಪದೋಷ ಬಗ್ಗೆ ಸಿಎಂ ಅವ್ರ ಗಮನಕ್ಕೆ ತಂದಿದ್ದಾರೆ. ಹೌದು, ಈ ಹಿಂದೆ ತಮ್ಮ ಪತ್ರಿಕೆ ಕಚೇರಿಯಲ್ಲೇ ನಾವು ವಿಶೇಷವಾಗಿರುವಂತಹ ಒಂದು ಸಂದರ್ಶನಕ್ಕೆ ನಾವು ನೀಡಿದ್ವಿ. ಆಗ ಸ್ವತಃ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸರ್ ಅವರಿಗೆ ಫೋನ್ ಮಾಡಿ, ನೋಡಿ ಗುರುಗಳು ಬಂದಿದ್ದಾರೆ, ಸುಮಾರು ಕಡೆ ಈ ಥರದ ಸಮಸ್ಯೆಗಳಾಗಿದೆ ಅಂತೆ, ಅದನ್ನು ಮೊದಲು ಸರಿಪಡಿಸಿ ಅದನ್ನು ಮುಂದುವರಿಸಿ ಯಾವುದೇ ಕಾರಣಕ್ಕೆ ಲೋಪದೋಷಗಳು ಇರಬಾರ್ದು ಅನ್ನೋಂಥದ್ದನ್ನು ಸ್ವತಃ ಮುಖ್ಯಮಂತ್ರಿಗಳೇ ನಮ್ಮ ಮುಂದೆ ಕರೆ ಮಾಡಿ ಆಯೋಗಕ್ಕೆ ಅವರು ಸೂಚನೆಯನ್ನು ನೀಡಿದರು. ಮತ್ತು ನಾಗಮೋಹನ್ ದಾಸ್ ಅವ್ರನ್ನ ಮೀಟ್ ಮಾಡಿದ್ರು. ಹೌದು, ಮಾಡಿದ್ವಿ. ಅದು ಸರಿಪಡಿಸೋಣ ಅನ್ನೋ ಮಾತನ್ನು ಕೂಡ ಹೇಳಿದರು. ಆದರೂ ಕೂಡ ಯಾಕೆ ಸರಿಪಡಿಸಿಲ್ಲ? ಅದು ವರದಿ ಪೂರ್ಣಗೊಂಡ ಮೇಲೆ ಅದು ಸರಿ ಆಗಿಲ್ಲ ಅನ್ನೋಂಥದ್ದು ನಮ್ಮ ಭಾವನೆ ಅಂತೂ ಸ್ಪಷ್ಟೀಕರಿಸಿದೆ. ಉದಾಹರಣೆಗೆ 2011ರಲ್ಲಿ ಜನಸಂಖ್ಯೆ ಬುಡಕ ಜಂಗಮ 40,000 ಇತ್ತು. 2025ಕ್ಕೆ 3 ಲಕ್ಷ ಜನಸಂಖ್ಯೆ ಬರೆಸ್ತಾರೆ. ಇದು ಪ್ರಕೃತಿ ಸಹಜವಾಗಿರುವಂಥ ಜನಸಂಖ್ಯೆ ಅಲ್ಲ ಅಂತೇಳಿ ಅದನ್ನು ತಿರಸ್ಕಾರ ಮಾಡಿ ಆಯೋಗ 20,000 ಜನಸಂಖ್ಯೆ ತೋರಿಸುತ್ತೆ. ಇದು ಪ್ರಾಕೃತಿಕ ಏರಿಕೆ ಆಗುತ್ತೆ ಅಂತೇಳಿ 40,000 60,000 ತೋರಿಸುತ್ತೆ. ಅದೇ ಬೋವಿ ಸಮುದಾಯದ ಒಂದು ಉದಾಹರಣೆ ಕೊಡೋದಾದರೆ 11,60,000 12,60,000 ಬರುತ್ತೆ. ಪ್ರಾಕೃತಿಕವಾದಂಥ ಏರಿಕೆ ತೆಗೆದುಕೊಂಡಾಗ ಕನಿಷ್ಠ 16 ಲಕ್ಷ 18 ಲಕ್ಷ ಮುಟ್ಟಬೇಕಾಗತ್ತೆ. ಆದರೆ ಆಯೋಗದಲ್ಲಿ ಕೇವಲ 10,000 ಜನಸಂಖ್ಯೆ ಏರಿದೆ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಇಲ್ಲಿ ನಮ್ಗೆ ಅರ್ಥ ಆಗ್ತಿರುವಂಥದ್ದು ಈ ಆಯೋಗ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನು ಮಾಡಿಲ್ಲ ಎನ್ನುವಂತಹದ್ದು. ಸೂಕ್ಷ್ಮ ಜಾತಿಗಳಿಗೆ ಒಳ ಮೀಸಲಾತಿ ಸಿಗಬಾರ್ದಂತ ಯಾವ್ದು ಪಟ್ಟಬದ್ಧ ಹಿತಾಸಕ್ತಿಗಳನ್ನು ಕೈವಾಡ ಇದೆಯಾ ಅಥವಾ ಸೂಕ್ಷ್ಮ ಇಲ್ಲಿ ಬಹಳ ಅದನ್ನು ಬೈಫರ್ಷನ್ ಮಾಡಿ ಮಾತಾಡೋದಾದ್ರೆ ಸುಪ್ರೀಂ ಕೋರ್ಟ್ ಉದ್ದೇಶ ಅಥವಾ ಸಂವಿಧಾನದ ಉದ್ದೇಶ ಅತ್ಯಂತ ತಳಮಟ್ಟದಲ್ಲಿದ್ದವರನ್ನ ಮೇಲ್ಪಂಕ್ತಿಯಲ್ಲಿ ಕರ್ಕೊಂಡು ಬರೋದು ಅಂತೇಳಿ ನಿಜವಾಗ್ಲೂ ಏನಾದರೂ ಒಳ ಮೀಸಲಾತಿ ಮಾಡೋದಾದ್ರೆ ಆ ಎಲ್ಲ ಸಮುದಾಯಗಳು ಈಗ ನಮಗೆ ಬಂದಿರುವ ಮಾಹಿತಿ ಅಧ್ಯಯನದ ಪ್ರಕಾರ SC ಪ್ರವರ್ಗ A, SC ಪ್ರವರ್ಗ B, SC ಪ್ರವರ್ಗ C 3 ಪ್ರವರ್ಗಗಳಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಜಾತಿಗಳಿದ್ದಾವೆ. ಅವೆಲ್ಲರನ್ನ ಸೇರಿಸಿ ಒಂದು ಗುಂಪು ಮಾಡಿ ಅವರಿಗೆ ಪ್ರವರ್ಗ 1 ಮಾಡಿದರೆ ಇದು ನಿಜವಾದ ನ್ಯಾಯ ಕೊಟ್ಟಂಗಾಗುತ್ತೆ. ಅಲೆಮಾರಿಗಳನ್ನ ನಾವು ಗುರುತಿಸ್ಬಿಟ್ಟು ಅವ್ರನ್ನ ಮುಖ್ಯವಾಗಿ ತರುವಂಥದ್ದು ನಮ್ಮೆಲ್ಲರ ಎಲ್ಲ ಸಮುದಾಯಗಳ ಎಲ್ಲ ರಾಜಕಾರಣಿಗಳ ಎಲ್ಲ ಪಕ್ಷಗಳ ಮೊದಲ ಕರ್ತವ್ಯ ಅದಾಗಬೇಕಾಗುತ್ತೆ. ಅದನ್ನ ವೋಟ್ ಬ್ಯಾಂಕಿಗೋಸ್ಕರ ಅವರನ್ನು ನಿರ್ಲಕ್ಷ್ಯ ಮಾಡೋದು ತರವಲ್ಲ. ಪ್ರತಿಭಟನೆ ಮಾಡ್ತೀರಿ, ಪ್ರತಿಭಟನೆ ಮತ್ತೆ ಮುಂದಿನ ಹೋರಾಟದ ರೂಪರೇಷೆಗಳೇನು? ನಮ್ಮ ಬೇಡಿಕೆ ಈಡೇರುವವರೆಗೂ ನಿರಂತರ ಇದಿರುತ್ತೆ. ಇದು ತಿಂಗಳು ಇರುತ್ತೋ, ವರ್ಷ ಇರುತ್ತೋ, ಅಥವಾ ಸರ್ಕಾರ ಬದಲಾದರೂ ಇರುತ್ತೋ ಗೊತ್ತಿಲ್ಲ. ನಮ್ಮ ಹೋರಾಟ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಿರಂತರವಾಗಿರುತ್ತೆ. ಇವಾಗ ಜಿಲ್ಲಾ ಕೇಂದ್ರಗಳು ಮಾಡ್ತಿದ್ದೀವಿ, ಪ್ರತಿಭಟನೆ ಮಾಡ್ತಿರ್ತಾರೆ, ರಾಜ್ಯ ಮಟ್ಟದ ಮುಂದಿನ ಪಾದಯಾತ್ರೆ ಮಾಡ್ತಾರೆ, ಆ ಥರ ಏನೋ ಇರುತ್ತಿದೆಯಾ? CM ಏನು ಹೇಳ್ತಾರೆ ನೋಡಿಕೊಂಡು ನಿರ್ಣಯ ಮಾಡ್ತೇವೆ ಹಂತ ಹಂತವಾಗಿ. ಈಗ ನಾವು CM ಅವರಿಗೆ ಮನವಿಯನ್ನು ಕೊಡ್ತಾ ಇದ್ವಿ, ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ವಿ. ಆಮೇಲೆ ಕ್ಯಾಬಿನೆಟ್ 27ನೇ ತಾರೀಕಿಗೆ ಕ್ಯಾಬಿನೆಟ್ ವಿಶೇಷ ಕ್ಯಾಬಿನೆಟ್ ಇದೆ, ಇದೇ ವಿಚಾರವಾಗಿ ವಿಶೇಷವಾಗಿ ಕ್ಯಾಬಿನೆಟ್ ಇದೆ. ಹಾಗಾಗಿ ತರಾತುರಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಹಬ್ಬ ಹರಿದಿನ ಹಿಡ್ಕೊಂಡು ನಾವು ಇನ್ನೊಂದು ತಿಂಗಳು ಬಿಟ್ಟು ಮಾಡ್ಬೋದಾಗಿತ್ತು. ಆದರೆ 27ಕ್ಕೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಚಾರವಾಗಿ ವಿಶೇಷ ಕ್ಯಾಬಿನೆಟ್ ಸಚಿವ ಸಂಪುಟ ಕರೆದಿರೋದ್ರಿಂದ ಆ ಸಂಪುಟದ ಗಮನ ಸೆಳೆಯಲು ಇದು ಮಾಡ್ತಾ ಇದ್ವಿ. ಅದು ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ಮಾಡ್ತೇವೆ. ಸೆಂಟ್ರಲ್ ಗೌರ್ಮೆಂಟ್ಗೆ ನೀವು ಒಂದು ಮನವಿ ಕೊಡ್ತೀರಾ? ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ ಅವಶ್ಯ ಬಿದ್ದಲ್ಲಿ ಕೊಡ್ತೇವೆ. ಯಾಕಂದ್ರೆ ಶೆಡ್ಯೂಲ್ 9 ಒಂದು ವಿಚಾರ ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಅಲ್ಲೂ ಕೂಡ ನಾವು ಒಂದು ನಿಯೋಗ ಭೇಟಿ ಕೊಡ್ತೇವೆ. ಸ್ವಾಮೀಜಿ ಅಂದ್ರೆ ಈಗ ವರದಿಯಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ನಿಮ್ಮ ಬೇಡಿಕೆನಾ ಅಥವಾ ವರದಿನೇ ಮೊದಲಿಂದ ಮಾಡಬೇಕು ಅಂತ? ತೌಲನಿಕ ಅಧ್ಯಯನ ಆಗಬೇಕು ಅಂತಂದ್ರೆ ವರದಿನೇ ಮೊದಲಿಂದ ಮಾಡೋದು ಸೂಕ್ತ ಆಗುತ್ತೆ. ನಿಮಗೆ ಅನೇಕ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಗಣತಿಯನ್ನು ಪ್ರಾರಂಭ ಮಾಡ್ತಾ ಇದೆ. ಇದನ್ನು ತೌಲನಿಕ ಅಧ್ಯಯನ ಮಾಡಿದಾಗ ಸರ್ಕಾರಕ್ಕೆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ. ಹಾಗಾಗಿ ಇನ್ನೊಂದು ಆಯೋಗ ರಚನೆ ಮಾಡಿದ್ರು ಸೂಕ್ತ, ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಮಾಡುವಂಥ ಗಣತಿಯನ್ನು ಕಾದು ತೌಲನಿಕ ಅಧ್ಯಯನ ಮಾಡಿದ್ರೆ ಸೂಕ್ತ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ.
ಮರು ವರದಿ ಮಾಡಲಿ ಅಂತ. ಹೌದು ಹೌದು. ಮತ್ತೊಂದು, ಈಗ ಸರ್ಕಾರದ ಯೋಜನೆ ಆಗಿರ್ಬೋದು, ಹುದ್ದೆಗಳ ಮೀಸಲಾತಿ ಆಗಿರ್ಬೋದು, ಎಲ್ಲರಿಗೂ ಸಿಗಬೇಕು ಅಂದರೆ ಅದು ಒಳ ಮೀಸಲಾತಿಯಿಂದನೇ ಸಾಧ್ಯ. ಈಗ ವರದಿಗಳನ್ನು ಪುನಃ ಮಾಡ್ತಾ ಹೋಗೋದ್ರಿಂದ ವರದಿಗಳಾಗೋದು